ಕಾಲು ತೂಗುವಂತ ಕೆಲಸ ಆಯ್ತಾ ಅಂತ ಎಲ್ಲರೂ ಒಂದೇ ತಕ್ಕಡಿಗೆ ಹಾಕಿ ಪ್ರಾಮಾಣಿಕರು ಅವು ಅದೇ ಹೇಳ್ತಿರೋದ್ರಿ. ಯಾವುದೇ ಆದ ಕೂಡಲೇ ಈಗ ನಿಮಗೇನೆ ವಿಧಾನ ಪರಿಷತ್ತಲ್ಲಿ ಸಿ ಟಿ ರವಿ ಮತ್ತು ನಿಂಬಾಳ್ಕರ್ ಅವರು ಆಯಿತು, ತನಿಖೆ ಆಯ್ತು, ಸತ್ಯ ಏನು ಅಂತೇಳಿ ಅದು ಒಂದು ಕೂಗು, ಈ ಕಡೆಯಿಂದ ಇನ್ನೊಂದು ಕೂಗು. ಒಂದು ದೊಡ್ಡ ವಿಧಾನ ಪರಿಷತ್ ಅಂತದ್ರಲ್ಲಿ ಈ ರೀತಿ ಬೇಕಾ, ಆಗಬೇಕಾ? ಅಥವಾ ರಾಜಕಾರಣದಲ್ಲಿ ಯಾರೇ ದೂರು ಕೊಡಲಿ, ಪೇಪರ್ ಅವ್ನು ಕೊಟ್ಟ ಅಂದ್ಕೊಳ್ಳಿ ಹೌದು ಅಂತ ಹೇಳ್ತಕ್ಕಂಥದ್ದು ಅವರೇನೋ ಕೊಡ್ತಾರೆ. ನಾವೊಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಅಧಿಕೃತ ಪ್ರಕಟಣೆ ಮಾಡುವಂತ ಹೇಳ್ತಾರೆ ಅಲ್ವಾ? ಅಲ್ಲಿಗೆ ಅವಸರವಾಗಿ ರಾಜೀನಾಮೆ ಕೇಳ್ಬಿಟ್ರ ಹಿಂದೆ ಅಂತ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಿ ಅಂತ ಕೇಳ್ತಕ್ಕಂಥದ್ದಕ್ಕೆ ಇದು ಸೂಕ್ತವಾದಂಥ ಕೆಲಸ ಅಲ್ಲ. ಈ ಒಂದು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಭಾಗಿ ಇಲ್ಲ ಅಂತಕ್ಕಂಥದ್ದು ಇವತ್ತೇನು ಸಾಬೀತಾಗಿದೆ. ಈ ವಿಚಾರವಾಗಿ ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ, ಸರಿಯಾಗಿರಲಿಲ್ಲ. ಇದನ್ನೇ ಒಂದು ವರ್ಷ ಆಗಿರಬೇಕೀಗ, ನನಗೆ ಗೊತ್ತಿಲ್ಲ ಟೈಮ್ ಎಷ್ಟು ಅಂತೇಳಿ. ಹಾಂ, ನಾನು ಹೇಳ್ದಲ್ಲ, ಇದು ಪ್ರಾರಂಭ ಆಗಿದ್ದು. ಹಾಂ, ಹೆಚ್ಚು ಕಡಿಮೆ 10 ತಿಂಗಳ ಕಾಲ ಬರೀ ಇದನ್ನೇ ಕೂತ್ಕೊಂಡು ಟಿ ವಿ ಮಾಧ್ಯಮದಲ್ಲೆಲ್ಲವೂ ಕೂಡ ನಮ್ಮ ಲೀಡ್ರುಗಳು, ನಾಯಕರುಗಳು ದಿನ ಇದು ಬಿಟ್ಟರೆ ನಮ್ಮ ಬಡವ್ರಿಗೆ ಏನು ಕಷ್ಟ ಇದೆ, ಬಡವ್ರಿಗೆ ಎಷ್ಟು ಜನಕ್ಕೆ ಪೆನ್ಷನ್ ಇಲ್ಲ, ಎಷ್ಟು ಜನ ಮನೆ ಇಲ್ಲ, ಎಷ್ಟು ಜನ ಊಟಕ್ಕಿಲ್ಲ, ಸರ್ಕಾರ ಕೊಟ್ಟರು ತಲುಪ್ತಾ ಇಲ್ಲ, ಈ ಬಗ್ಗೆ ಏನಾದರೂ ಆಗ್ತಾಯಿದೆ ಅನ್ನೋ ಅಂಕಿಅಂಶ ಇಟ್ಕೊಂಡು ಸರ್ಕಾರಕ್ಕೆ ಹಿಂಗೆ ಆಗ್ತಾಯಿದೆ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡೋದು ಬಿಟ್ಟು, ನೀನು ಮಾಡಿದೆಯಾ ನೀನು ರಾಜೀನಾಮೆ ಕೊಡು, ನೀನು ಮಾಡಿದೆಯಾ ನೀನು ರಾಜೀನಾಮೆ ಕೊಡು. ಯಾರು ರಾಜೀನಾಮೆ ಕೊಟ್ರೀಗ? ಯಾರೂ ಕೊಡಲಿಲ್ಲಪ್ಪ, ಒಬ್ಬರು ಕೊಟ್ಟು ನಿದರ್ಶನ ಇತ್ತೀಚೆಗಂತೂ ಇಲ್ಲ. ಅದೇ ಮಾತು ಭಾರಿ ದುಬಾರಿ ಏನು, ನನ್ನ ಮೇಲೆ ಭಾರಿ ಸೇಡು. ಏನು ಎಲ್ಲರೂ ಹೇಳಿದ್ದು ಸೇಡು. ಜಿ ಟಿ ದೇವೇಗೌಡ ಸಿದ್ದರಾಮಯ್ಯನ ಪರ ಸಿದ್ದರಾಮಯ್ಯನ ಜೊತೆ ನಾನು ಮಾತಾಡಿಲ್ಲ. ಈಗಲೂ ಕೂಡ ಒಂದು ದಿನ ಕೃಷ್ಣಾದಲ್ಲಿ ಒಂದು ಮೀಟಿಂಗ್ ಭಾಗವಹಿಸಿದ್ದು ನಾವು. ಇದು ಗ್ರೇಟರ್ ಮೈಸೂರು ಮಾಡಿ ಅಂತಕ್ಕಂಥ ಒಂದು ಸಭೆ ಕರೆದಿದ್ರು, ಆ ಸಭೆಯಲ್ಲಿ ಭಾಗವಹಿಸಿದ್ದು. ಮೊನ್ನೆ ತಾನೇ ಹೋಗಿದ್ದೆ. ನಮ್ಮ ಇದ್ರ ವಿಚಾರವಾಗಿ ಮೊದಲು ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು ನಮಗೇನಾಗಿದೆ, ನನ್ನ ಕ್ಷೇತ್ರ 900 ಬಡಾವಣೆಗಳು. ಈ ಗ್ರೇಟರ್ ಮೈಸೂರು ಆದರೆ ಮೂಲಭೂತ ಸೌಕರ್ಯ ಇಲ್ಲದೆ, ನಗರ ಪಾಲಿಕೆನೂ ಮಾಡಿದೆ, ಸರ್ಕಾರನೂ ಮಾಡಿದೆ, ತುಂಬ ಜನ ಕಷ್ಟಕ್ಕೀಡಾಗಾರ ಅನ್ನೋದಕ್ಕೋಸ್ಕರ ನಾನು ಈ ಕ್ಷೇತ್ರದಲ್ಲಿ ಒತ್ತಡ ತರ್ತಾ ಇದ್ದೀನಿ. ಅದಕ್ಕೂ ಏನು ದಿನ ನಾನು ಹೋಗಿ ಮಾತಾಡೋ ಪದ್ಧತಿ ಯಾರ್ತವೇ ಇಲ್ಲ. ನಾನು ಮೊದಲಿಂದ ಹಿಂಗೆ ಬಂದಿದ್ದೀನಿ. ಯಾರ್ದೋ ಮಂತ್ರಿಗಳಿಗೆ ದಿನ ತಿರುಗೋದು, ಅವ್ರಿಗೆ ಚೇಲಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅವ್ರನ್ನ ಹೊಗಳೋದು ಯಾವಾಗ? ಒಳ್ಳೆ ಕೆಲಸ ಮಾಡಿದ್ದನ್ನು ಖಂಡಿತ ಹೊಗಳ್ತೀನಿ. ಯಾರು ನಮ್ಮ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದವ್ರನ್ನ ಮಾಡಿದ್ದಾರೆ ಅನ್ನೋ ಒಳ್ಳೆ ಕೆಲಸನ ಒಳ್ಳೇದು ಮಾಡಿದ್ದಾರೆ ಅಂತಲೇ ಹೇಳ್ತೀನಿ.